ಹಾಯ್ ಡಿಸೈನರ್ಸ್, ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರೋ ಒಂದು ಲಟ್ಕನ್ನ ಕಲಿಯೋಣ. ಮೊದಲಿಗೆ ಇಲ್ಲಿ ನಾನು 5 to 5 ಪೀಸ್ನ ತೊಗೊಂಡಿದ್ದೀನಿ. 2 ಪೀಸ್ ಬೇಕಿಂತದ್ದು. ಇಲ್ಲಿ ನೋಡ್ಬೋದು ಇಂಚಸ್ ಇದೆ, ಇದು 2 ಪೀಸ್ ಇದೆ ಅಲ್ಲ. ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ, ಈ ಥರ ಟ್ರ್ಯಾಂಗಲ್ ಥರ ಫೋಲ್ಡ್ ಮಾಡ್ಕೊಳ್ಳೋಣ ರೌಂಡಾಗಿ ಕಟ್ ಮಾಡಲಿಕ್ಕೋಸ್ಕರ. ಮೊದಲಿಗೆ ಒಂದು ಫೋಲ್ಡು, ಸೆಕೆಂಡ್ ಫೋಲ್ಡು, ಇಲ್ಲಿ ನೋಡ್ಬೋದು ನೀವು, ಇದು 3ನೇ ಫೋಲ್ಡು. ಇದಾದ ಕೂಡಲೇ ಈಗ ಇದನ್ನು ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಈ ಕಟಿಂಗ್ ಆಗಿದೆ ಅಲ್ಲ, ಇದನ್ನು ಈಗ ಸೈಡಲ್ಲಿ ಇಟ್ಕೊಳ್ಳೋಣ. ಇದು ನೆಕ್ಸ್ಟ್ ಇದ್ರ ಕೆಲಸ ಇದೆ. ಇದಕ್ಕಿಂತ ಮುಂಚೆ ಇಲ್ಲಿ ನೋಡಿ 2.25 ಇಂಚಿಂದು ಅಗಲ ಇದೆ. ಇದು ಪಟ್ಟಿ 2.25 ಇಂಚಿದೆ. ಅದರ ಉದ್ದ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ಯಾಕಂದರೆ ಪ್ರಿಲ್ ಹಿಡಿಯೋದ್ರಿಂದ ನೋಡಿ ಇಲ್ಲಿ ಸಣ್ಣ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ಮೊದಲು ಒಂದು 1/4 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಓಕೆ, ನಾನೀಗ ಪೂರ್ತಿ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ನೋಡ್ಬೋದು. ಈಗ ಇದನ್ನು ನೀಟಾಗಿ ಈಗ ಐರನ್ ಕೂಡ ಮಾಡ್ಕೊಂಡಿದ್ದೀನಿ. ಈ 1/4 ಇಂಚಿಗೆ ನೋಡಿ ಇಲ್ಲಿ ನಾವೇನು ಈಗ ಸ್ಟಿಚ್ ಮಾಡ್ತೀವಲ್ಲ ಅದ್ರ ಸೀದಾ ಇಟ್ಕೊಳ್ತಾ ಚಿಕ್ಕ ಚಿಕ್ಕದಾಗಿ ಒಂದು ಪ್ರಿಲ್ಸ್ಗಳನ್ನ ತೊಗೊಳ್ಳೋಣ. ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ. 1/4 ಇಂಚ್ ಏನು ಸ್ಟಿಚ್ ಮಾಡಿದ್ವಿ ಅದ್ರ ಮೇಲೆ ಮತ್ತೊಂದು ಸ್ಟಿಚ್ ಬರಬೇಕು. ಆ ಥರ ನೋಡ್ಕೊಳ್ತಾ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಪ್ರಿಲ್ಸ್ ತೊಗೊಳ್ಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿರೋ ವಿಡಿಯೋಗಳನ್ನ ತೊಗೊಂಡು ಬರ್ತೀನಿ. ಇಲ್ಲಿ ನೋಡಿ ಈಗೇನು ಈ ಪ್ರಿಲ್ಸ್ ಎಲ್ಲ ಆಗಿದೆಲ್ಲ, ಇದಾದ ಕೂಡಲೇ ಎಕ್ಸ್ಟ್ರಾ ಏನಾದರೂ ಬಂದಿತ್ತು ದಾರಾಗಿರ ಅಂದರೆ ಕಟ್ ಮಾಡಿ ತಗೊಳ್ಳೋಣ. ಈ ರೌಂಡಾಗಿ ನಾವೇನು ಕಟ್ ಮಾಡಿದ್ವಲ್ಲ ಅದ್ರ ಮೇಲೆ ಇದು ರೈಟ್ ಸೈಡ್ ಫ್ಯಾಬ್ರಿಕ್ದು. ಇದು ನೋಡಿ 2 ರೈಟ್ ಸೈಡ್ ಇದೆಲ್ಲ, ಇದು ರೈಟ್ ಸೈಡ್ ಫ್ಯಾಬ್ರಿಕ್ ಮೇಲೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನಾವೆಲ್ಲಿಗ ಸ್ಟಿಚ್ ಮಾಡಿದ್ವಿ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ತಾ ನೀಟಾಗಿ ಸುತ್ತ ಸ್ಟಿಚ್ ಮಾಡೋಣ. ಈ ಲಟ್ಕನ್ ಭಾಳ ಬ್ಯೂಟಿಫುಲ್ ಆಗಿರುತ್ತೆ ನೋಡಲಿಕ್ಕೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ನೀಟಾಗಿ ಪೂರ್ತಿಯಾಗಿ ಸ್ಟಿಚ್ ಮಾಡಿಕೊಂಡೆ. ನಾನು ಇಲ್ಲಿ ಸುತ್ತ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿತ್ತು ಅದನ್ನು ಕಟ್ ಮಾಡಿದ್ದೀನಿ. ನೋಡಿ ಈ ಥರ ಪೂರ್ತಿ ಸ್ಟಿಚ್ ಆಗಿದೆ. ಇದಾದ ಕೂಡ ಈಗ ರೈಟ್ ಸೈಡ್ ಇದೆಲ್ಲ, ಇದು ರೈಟ್ ಸೈಡ್ ಇದೆ ಫ್ಯಾಬ್ರಿಕ್ಕು, ಇದು ಕೂಡ ರೈಟ್ ಸೈಡ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾವು ಮಿಡಲ್ದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಈ ಥರ ಮಿಡಲ್ನ ಮಾರ್ಕ್ ಮಾಡಿಕೊಂಡು ಲೈನ್ ಮಾಡ್ಕೊಳ್ಳಿ. ಅದಾದ ಕೂಡಲೇ ಈಗ ರೈಟ್ ಸೈಡು ಒಂದಕ್ಕೊಂದು ಮುಖ ನೋಡೋ ಥರ ಇಟ್ಬಿಟ್ಟು ಸ್ಟಿಚ್ ಮಾಡೋಣ. ಈಗ ನೀಟಾಗಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಸುತ್ತ ರೌಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನಾವೇನು ಸ್ಟಿಚ್ ಮಾಡಿದ್ವಲ್ಲ, ಪ್ರಿಲ್ನ ಅಟ್ಯಾಚ್ ಮಾಡಿದ್ವಲ್ಲ ಫ್ಯಾಬ್ರಿಕ್ಗೆ, ಅದೇ ಗುರ್ತು ಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸ್ಟಿಚ್ ಬರುತ್ತೆ. ಮತ್ತೇನು ಎಕ್ಸ್ಟ್ರಾ ಇದ್ದರೆ ಅದನ್ನೆಲ್ಲ ಕಟ್ ಮಾಡಿ ಈಗ ನಾವು ಸೆಂಟ್ರ್ ಫೋಲ್ಡ್ ಮಾಡಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಸೆಂಟ್ರ್ ಲೈನು, ಅದು ನೋಡಿ ಕರೆಕ್ಟಾಗಿದೆ ಅಲ್ಲ ಅಂತ ನೋಡಿ ಈ ಥರ ಕಟ್ ಮಾಡಿಬಿಡಿ. ಅದನ್ನು ಸೆಂಟ್ರಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ 2 ಪೀಸ್ ರೆಡಿ ಆಯ್ತಲ್ಲ. ಈಗ ಅದನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳಿ. ಇಲ್ಲಿ ನೋಡಿ 2 ಲಟ್ಕನ್ಗೆ 2 ಪೀಸ್ ನಮಗೆ ರೆಡಿ ಆಗಿದೆ. ಅರ್ಧ ಪೀಸು ಸಾಕು ಒಂದೊಂದು ಲಟ್ಕನ್ಗೆ. ಇದ್ರ ಮೇಲ್ಗಡೆ ಒಂದು ಟಾಪಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ ನೀಟಾಗಿ ಕುತ್ಕೊಳ್ಳಿಕ್ಕೆ ಅಂತಿಕೊಂಡು. ಈ ಪ್ರಿಲ್ ನಾವು ಅಟ್ಯಾಚ್ ಮಾಡಿದ್ವಲ್ಲ 2 ಕಡೆಯಿಂದ ನೀಟಾಗಿ ಕವರ್ ಆಗಿರುತ್ತೆ ಈ ಥರ ಮಾಡೋದ್ರಿಂದ. ನೋಡಿ ಈಗ ಸ್ಟಿಚ್ ಆಗಿದೆ ಅಲ್ಲ. ಇದು ಏನಾದರೂ ಎಕ್ಸ್ಟ್ರಾ ಇದೆಲ್ಲ ಕಟ್ ಮಾಡಿಕೊಂಡು ಈಗ ಡೋರಿ ತೊಗೊಂಡು ಅದಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಣ. ಡೋರಿ ಹೇಗೆ ಮಾಡೋದು ಅಂತಿಕೊಂಡು ನನ್ನ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಇದೆ, ನಿಮಗೆ ಅದನ್ನು ನೋಡಿದ್ರೆ ನೋಡಿ ಕಲ್ತ್ಕೊಳ್ಬೋದು ಅದನ್ನು. ನೋಡಿ ಇದೆಲ್ಲ ಈಗ ಇದೇನಿದೆಲ್ಲ ಇದ್ರ ಮೇಲೆ ನೀಟಾಗಿ ಇಟ್ಬಿಟ್ಟು ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಕಾರ್ನರಿಂದ ಒಂದು 1/4 ಇಂಚಿಗೆ ಗ್ಯಾಪಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚ್ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ನೋಡಿ ಇದಾಯ್ತಲ್ಲ, ಈಗ ಸೀದಾ ಮಾಡಿದ್ದೀನಿ ನೋಡಿ ಈ ಥರ ಆಯಿತು. ಇದೇ ಥರ ಇನ್ನೊಂದು ಡೋರಿನೂ ಕೂಡ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು 2 ಡೋರಿ ರೆಡಿಯಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಗಂಟ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಮತ್ತು ಒಳ್ಳೆಯ ಒಂದು ಸ್ಟಿಚಿಂಗ್ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.